ಹೈಬ್ರಿಡ್ ಬದನೆ ಬೆಳೆದ್ರೆ ಉತ್ತಮ ಆದಾಯ ಖಚಿತ. ಲಕ್ಷ ಲಕ್ಷ ಬಂಡವಾಳ ಹಾಕಿದ್ರೆ ಬರುತ್ತೆ ಲಕ್ಷ ಲಕ್ಷ ಆದಾಯ. ತಿಮ್ಮೇಗೌಡ ಕೃಷಿ ಕಮಾಲ್ಗೆ ಜನ ಫುಲ್ ಫಿದಾ. ದ್ರಾಕ್ಷಿ ಬೆಳೆದ ಹೊಲದಲ್ಲಿ ಬದನೆ ಕೃಷಿ ಕಮಲ್. ಇವರೇ ನೋಡಿ ಕೃಷಿಯಲ್ಲಿ ಖುಷಿ ಕಂಡುಕೊಂಡಿರುವ ರೈತ ತಿಮ್ಮೇಗೌಡ ಟಿಎಂ. ದೊಡ್ಡಬಳ್ಳಾಪುರ ಸಮೀಪದ ತಿಮ್ಮಾಪುರ ಗ್ರಾಮದ ರೈತ ತಿಮ್ಮೇಗೌಡ ತಮ್ಮ ಜಮೀನಿನಲ್ಲಿ ತರಹೇವಾರಿ ಕೃಷಿ ಮಾಡಿ ಕಮಲ್ ಮಾಡಿದ್ದಾರೆ. ಇವರ ಊರು ತಿಮ್ಮಾಪುರ ಆದ್ರೆ ಜಮೀನು ಇರುವುದೆಲ್ಲ ಚಿಕ್ಕ ತುಮಕೂರಿನಲ್ಲಿಯೇ. ತಮ್ಮ ಜಮೀನಿನಲ್ಲೇ ವಾಸವಿರುವ ಇವರು ಓದಿರುವುದು SSLC. ಆದರೆ ಕೃಷಿಯಲ್ಲಿ ಮಾತ್ರ ಚಿನ್ನದ ಪದಕವನ್ನೇ ಪಡೆದುಕೊಂಡಷ್ಟು ಖುಷಿ ಕಂಡುಕೊಂಡಿದ್ದಾರೆ. ಮೂಲತಃ ರೈತ ಕುಟುಂಬದಿಂದ ಬಂದ ರೈತ ತಿಮ್ಮೇಗೌಡ ಕೃಷಿಯಲ್ಲಿಯೇ ಖುಷಿ ಕಂಡುಕೊಂಡಿರುವ ಸಾಧಕ. ತಮ್ಮ ಜಮೀನಿನಲ್ಲೇ ಹೈಬ್ರಿಡ್ ಬದನೆ, ಎಲೆಕೋಸು ಸೇರಿದಂತೆ ತರಹೇವಾರಿ ತರಕಾರಿ ಬೆಳೆಯುತ್ತಿದ್ದಾರೆ. ಅವರದೊಂದು ಮಾತಿದೆ, ಮಾಡುವ ಕೆಲಸ ನಿಷ್ಠೆಯಿಂದ ಮಾಡಿದ್ರೆ ನಮ್ಮನ್ನ ಕೈ ಹಿಡಿಯುತ್ತೆ. ಲಕ್ಷ ಲಕ್ಷ ಬಂಡವಾಳ ಹಾಕಿದ್ರೆ ಲಕ್ಷ ಲಕ್ಷ ಆದಾಯ ಕೂಡ ಪಡೆಯಲೂಬಹುದು ಎಂಬುದು ತಿಮ್ಮೇಗೌಡ ಅವರ ಮಾತಾಗಿದೆ. ಈಗ ನೀವು ನೋಡ್ತಾ ಇರುವುದು ಹೈಬ್ರಿಡ್ ಬದನೆ ಕೃಷಿ. BBB ಎಂಬ ಹೈಬ್ರಿಡ್ ಬದನೆ ಬೆಳೆದು ಲಕ್ಷ ಲಕ್ಷ ಆದಾಯ ಪಡೆದುಕೊಂಡಿದ್ದಾರೆ. ವರ್ಷದಲ್ಲಿ ಒಮ್ಮೆ ಈ ಬದನೆ ಕೃಷಿ ಮಾಡಿದ್ರೆ ಸುಮಾರು 7 ರಿಂದ 8 ತಿಂಗಳು ಆದಾಯ ತಂದುಕೊಡುವ ಕೃಷಿಯಾಗಿದೆ. ನರ್ಸರಿಯಿಂದ ಬದನೆ ಸಸಿ ತಂದು ಉಳುಮೆ ಮಾಡಿ ಸಿದ್ಧಪಡಿಸಿಕೊಂಡಿದ್ದ ಜಮೀನಿನಲ್ಲಿ ಮಲ್ಚಿಂಗ್ ಮಾಡಿಕೊಂಡು ಸಿದ್ಧಪಡಿಸಿಕೊಳ್ಳಲಾದ 5 ರಿಂದ 6 ಅಡಿ ಅಗಲವಾದ ಸಾಲಿನಲ್ಲಿ 1 ರಿಂದ 2 ಅಡಿಗೊಂದು ಸಸಿ ನಾಟಿ ಮಾಡಲಾಗುತ್ತದೆ. ಬದನೆ ಸಸಿ ನಾಟಿ ಮಾಡಿದ 2 ತಿಂಗಳಿಗೆ ಫಸಲು ಬರಲು ಆರಂಭವಾಗುತ್ತದೆ. ಇದ್ರ ಹೆಸರು BBB ಅಂತೇಳಿ, ಇದ್ರ ವೆರೈಟಿ ರಿಜ್ವಾನ್ ಅಂತೇಳಿ. ಇದು ನಾಟಿ ಮಾಡಿ 1-2 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಇದು ಗ್ರಾಫ್ಟಿಂಗ್ ಅಂತೇಳಿ, ಕಸಿ ಸೊಸೆ. ಖರ್ಚು ಜಾಸ್ತಿನೇ ಬರುತ್ತೆ, ಆಮೇಲೆ ಅಷ್ಟೇ ಲಾಭನೂ ಐತೆ. ಆಮೇಲೆ ಇದು ಮಾರ್ಕೆಟಿಂಗ್ಗಳಿಗೆ ಇಳೆಯಲ್ಲ, ಇದು ಕಂಪ್ನಿಗಳಿಗೆ ಹಾಕ್ಬೇಕು ನಾವು. ಕಂಪ್ನಿಯಿಂದ ಬೇರೆ ಕಡೆಗೆ ಔಟ್ಸೈಡಿಗೆ ಕಳಿಸ್ತಾರೆ. ಆಮೇಲೆ ಇದು ಸ್ವಲ್ಪ ರೋಗ ಜಾಸ್ತಿ ಇರುತ್ತೆ. ಈ ಟ್ರಿಪ್ಸು, ಮೈಟ್ಸು, ಹುಳ, ಈ ಥರ ಎಲ್ಲ ಕೀಟಬಾಧೆಗಳು ಜಾಸ್ತಿ ಇರುತ್ತೆ. ಇದಕ್ಕೆ ಔಷಧಿಗಳು ಖರ್ಚು ಜಾಸ್ತಿ ಬರುತ್ತೆ. ಸುಮಾರು ಅಂದರೆ ವಾರಕ್ಕೆ 2 ಸಲ ಸ್ಪ್ರೇ ಮಾಡಲೇಬೇಕು. 2 ಸಲ ಸ್ಪ್ರೇ ಮಾಡಲೇಬೇಕು. ಇದು ರೇಟ್ ಸಿಕ್ಕಿರೋ ದುಡ್ಡು, ರೇಟ್ ಸಿಗಲಿಲ್ಲ ಅಂದರೂ ಇದು ರೈತರಿಗೆ ಸ್ವಲ್ಪ ನಷ್ಟನೇ ಆಗುತ್ತೆ. ಈ ಸಲ ಒಂದು 30 ರಿಂದ 38 ರೂಪಾಯಿ ಇತ್ತು ಕಳೆದ ಒಂದು 15 ದಿನದಿಂದ. ತಿರ್ಗಾ ಡೌನ್ ಆಗಿದೆ ಇದು. ಅಂದರೆ ರೈತರು ಇದು ಬೆಳಿಬೋದು, ಅಂದರೆ ಅಷ್ಟೇ ಖರ್ಚು ಬರ್ತದೆ, ಅಷ್ಟೇ ಲಾಭನೂ ಇದೆ ಈ ಬೆಳೆ ಒಳಗೆ. ಇದೆಲ್ಲ ಕಂಪ್ನಿಗಳಿಗೆ ಆಗ್ತಾಯಿದೆ ಸರ್. ಈಗ ನೀವು 2ನೇ ಸಲ ಬೆಳೆದಿದ್ದೀರಾ? ಇದು 2ನೇ ಸಲ. ಕಳೆದ ಬಾರಿ ಎಷ್ಟು ಲಾಭ ಸಿಕ್ಕಿತ್ತು? ಅವಾಗ 1 ಲಕ್ಷ ಬಂಡವಾಳ ಹಾಕಿದ್ವು, 2 ಲಕ್ಷ ಸಿಕ್ಕಿತ್ತು. ಈ ಬಾರಿ ಒಂದು 3 ಲಕ್ಷ ಖರ್ಚು ಮಾಡಿದ್ವಿ, ಒಂದು 5 ಲಕ್ಷ ಆದಾಯ ಆಗಿದೆ ಈ ಸಲ. ಇನ್ನೇನು ಕೊನೆ ಆಗ್ತಾ ಬಂದಿದೆ ಇವಾಗ ಇದು ಬೆಳೆ. ಎಷ್ಟು ಎಕರೆ ಬೆಳೀತೀರಾ ಸರ್? ಇದು 1.5 ಎಕರೆ ಇದೆ. ಮತ್ತು ಇನ್ನೂ 1 ಎಕರೆ ನಾಟಿ ಮಾಡಿದ್ದೀವಿ, ಅದು 1 ತಿಂಗಳಾಗಿದೆ. ಇದು ನರ್ಸರಿಯಿಂದನೇ ತರಿಸ್ಬೇಕು. ಇದು ಎಲ್ಲ ಗ್ರಾಫ್ಟಿಂಗ್ ಸೊಸಿ. ಇದು ಒಳ್ಳೆ ಇಳುವರಿ ಬರುತ್ತೆ. ಮಾರ್ಕೆಟಿಂಗು ಹಾಕೋಕ್ಕಾಗಲ್ಲ, ಅಂದರೆ ಕಂಪ್ನಿಗಳಿಗೆ ಹಾಕ್ಬೇಕು ನಾವು. ಕಂಪ್ನಿ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್ ಈ ಬೆಳೆ ಬೆಳೆದಾಗ? ಸಿಗುತ್ತಾರೆ ಇಲ್ಲೆಲ್ಲ. ಇವಾಗ ನಮ್ಮ ದೊಡ್ಡಬಳ್ಳಾಪುರದಾಗ ರಿಲಯನ್ಸ್ ಇದೆ, ಆಮೇಲೆ ಸ್ಟಾರ್ ಇದೆ, ಸುಗ್ಗಿ ಇದೆ, ಆಮೇಲೆ ನಿಂಜಾ ಕಡೆ, ಈ ಥರ ದೊಡ್ಡ ಕಂಪ್ನಿಗಳಿವೆ. ಇದನ್ನು ಬೆಳೆದ್ರೆ ನಮ್ಮ ರೈತರಿಗೆ ಅವರು ಕಂಪ್ನಿಯವ್ರು ಇಂಡೆಂಟ್ ಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಇದನ್ನು ಅಂದರೆ ಅಷ್ಟೇ ಕಷ್ಟ ಇದೆ ಬೆಳೆಯೋದು, ಆಮೇಲೆ ಅಷ್ಟೇ ಸಂಪಾದನೆ ಆಗುತ್ತೆ ಈ ಬೆಳೆಯಿಂದ. ಲಕ್ಷ ಆದಾಯ ತೆಗಿಬೋದು. ಅಷ್ಟೇ ಲಕ್ಷಗಳು ಖರ್ಚು ಮಾಡಬೇಕು. ಲಕ್ಷ ರೇಟ್ ಸಿಕ್ಕಿದ್ರೆ ಲಕ್ಷಗಳು ಆದಾಯ ಆಗುತ್ತೆ ಈ ಬೆಳೆಯಿಂದ. ರೈತ ತಿಮ್ಮೇಗೌಡ ಮಾಡುತ್ತಿರುವ ಬದನೆ ಕೃಷಿ ಅಷ್ಟು ಸುಲಭವಲ್ಲ, ಆದರೆ ಕಷ್ಟವಾದ ಕೃಷಿಯನ್ನು ಸುಲಭ ಮಾಡಿಕೊಂಡಿದ್ದಾರೆ. ಅವರೇ ಹೇಳಿದಂತೆ ನೇರವಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಸಾಧ್ಯವಿಲ್ಲ. ಮಾರ್ಟ್ ಕಂಪನಿಗಳೇ ಮಾರಾಟ ಮಾಡಬೇಕಾಗಿದೆ. ಒಮ್ಮೆ ರೈತರು ಕಂಪನಿಗಳಲ್ಲಿ ನೋಂದಣಿ ಮಾಡಿಕೊಂಡು ಉತ್ತಮವಾದ ಫಸಲು ಕೊಟ್ಟರೆ ಅವರೇ ಹುಡುಕಿಕೊಂಡು ಬರ್ತಾರೆ. ಆಗ ಇಂತಹ
ಇಂತಹ ಕೃಷಿ ಸುಲಭವಾಗ್ತದೆ. ಇನ್ನು ಈ ಬದನೆ ಕೃಷಿಗೆ ರೋಗ ಹೆಚ್ಚು, ವಾರಕ್ಕೆ 2 ಬಾರಿ ಔಷಧ ಸಿಂಪಡಣೆ ಮಾಡುವುದು ಅನಿವಾರ್ಯವಾಗಿದೆ. ಈ ಬಾರಿ ಬದನೆ ಕೃಷಿ ತಿಮ್ಮೇಗೌಡ ಅವರಿಗೆ ಕೈ ಹಿಡಿಯಲಿಲ್ಲ. ಹಾಗಾಗಿ ಅದನ್ನ ಕಟಾವು ಮಾಡಿ ಹೊಸದಾಗಿ ನಾಟಿ ಮಾಡಿದ್ದಾರೆ. ಕಳೆದ ಬಾರಿ ಇವರಿಗೆ ಬದನೆ ಕೃಷಿಯಲ್ಲಿ ಉತ್ತಮ ಆದಾಯವೇ ಸಿಕ್ಕಿತ್ತು. ಇದು ಸ್ವಲ್ಪ ಲಾಸ್ಟ್ ಟೈಮ್ ಟ್ರಿಪ್ಸು ಆಮೇಲೆ ಈ ಮೈಟ್ಸು ಎಲ್ಲ ಅಟ್ಯಾಕ್ ಆಗಿದೆ. ಇದು ಆಮೇಲೆ ಕಂಪ್ನಿಗಳಿಗೆ ಇದು ಇವಾಗ ಆಗ್ತಾ ಇಲ್ಲ. ಆ ಕಾರಣದಿಂದ ತೆಗೆಸ್ತಾ ಇದ್ದೀನಿ ಸರ್. ಅಂದರೆ ಈಗ ತೆಗೆಸ್ತಿದ್ರಲ್ಲ ಸರ್, ಮತ್ತೆ ಚಿಗುರುತ್ತಾ ಹೆಂಗೆ ಸರ್ ಅದು ನೋಡಬೇಕು, ಪ್ರಯತ್ನ ಮಾಡ್ತಾ ಇದ್ದೀವಿ. ಕಟ್ ಮಾಡಿ ನೋಡ್ತಾ ಇದ್ದೀವಿ. ಚಿಗುರು ಅದೇ ಸ್ವಲ್ಪ ಎಲ್ಲ ತಿರ್ಗಾ ಸ್ಪ್ರೇ ಮಾಡಿ ಸ್ವಲ್ಪ ಗೊಬ್ಬರಗಳೆಲ್ಲ ಕೊಟ್ಕೊಂಡು ಮತ್ತೆ ಅದನ್ನು ರೆಡಿ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಒಂದು ಎಕರೆಗೆ ಎಷ್ಟು ಖರ್ಚು ಬರ್ಬೋದು ಸರ್ ಇದು? ಸರ್ ಇದು ಒಂದು 1.5 ಲಕ್ಷ ತನಕ ಖರ್ಚು ಬರ್ತದೆ ಸರ್ ಎಕರೆಗೆ. ಆಮೇಲೆ ಅಷ್ಟೇ ಆದಾಯನೂ ಇದೆ, ಎರಡೂ ಇದೆ, ಎರಡೂ ಈಕ್ವಲಾಗೇ ಇದೆ. ಇದು ಲಾಭವೂ ಇದೆ, ನಷ್ಟವೂ ಇದೆ. ತೊಂದರೆ ಇಲ್ಲ, ಮಾಡ್ಬೋದು ಸರ್. ಇದನ್ನು ನೀವು ಬೆಳಿಬೇಕು ಅಂತ ಹೆಂಗೆ ಅನ್ನಿಸ್ತು ಸರ್? ನಿಮ್ಗೆ ಯಾವ ರೀತಿಯಾಗಿ ಐಡಿಯಾ ಬಂತು? ಎಲ್ಲಿ ನೋಡಿದ್ರಿ ನಾನು? ಅಲ್ಲ, ಕೆಲವು ಕಡೆ ಮಾಡ್ತಾ ಇರ್ತಾರೆ. ನಾವು ಅದು ಸುಮಾರು ಒಂದು 5 ವರ್ಷದಿಂದ ಒಂದು ಸಲ ಮಾಡಿದ್ವು. ಆಮೇಲೆ ಇತ್ತೀಚೆಗೆ ಬೇರೆ ಬೆಳೆಗಳು ಮಾಡ್ತಾಯಿದ್ವಿ, ಹೀರೆಗಿಡ, ಆಗಲಗಿಡ, ಸೋರೆಗಿಡ. ಒಂದು ಬೆಳೆ ಬದಲಾವಣೆ ಇರಲಿ ಅಂತೇಳಿ ಈ ಸಲ ಮಾಡಿದ್ವಿ. ಇಲ್ಲಿ ದ್ರಾಕ್ಷಿ ಬೆಳೆದಿದ್ರಿ ಸರ್? ದ್ರಾಕ್ಷಿ ಇತ್ತು ಮೊದಲು. ದ್ರಾಕ್ಷಿ ಆದ್ಮೇಲೆ ದ್ರಾಕ್ಷಿ ತೆಗೆದಾದ್ಮೇಲೆ ಆಗಲಗಿಡ, ಹೀರೆಗಿಡ ಈ ಥರ ಎಲ್ಲ ಬೆಳೆದು ಕಂಪ್ನಿಗಳಿಗೆ ಹಾಕ್ತಾಯಿದ್ದೀವಿ. ಅದನ್ನು ಇದು ಒಂದು ಬೆಳೆ, ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತೇಳಿ ಇದು ಒಂದು ಮಾಡಿದ್ವಿ ಸರ್. ಈ ಥರ ಟ್ರಿಪ್ಸ್ ಇದ್ದರೆ ಕಂಪ್ನಿಯವ್ರಿಗೆ ಆಗಲ್ಲ, ತಗೊಳಲ್ಲ. ಆಮೇಲೆ ಮಾರ್ಕಿಂಗ್ ಇರಬಾರ್ದು, ಈ ಥರ ಇದ್ರೆಲ್ಲ ಆಗಲ್ಲ. ಅದರಿಂದ ಇದನ್ನು ನಾವು ತೆಗಿತಾ ಇದ್ದೀವಿ ಸರ್. ಅಂದರೆ ಚೆನ್ನಾಗಿರಬೇಕು, ಕ್ವಾಲಿಟಿ ಇದ್ದರೆ ಮಾತ್ರ ಕಂಪ್ನಿಯವ್ರು ತಗೊಂತಾರೆ. ಕ್ವಾಲಿಟಿ ಇಲ್ಲ ಅಂದರೆ ರಿಜೆಕ್ಟ್. ಇಷ್ಟೇ ತಗೊಂತಾರೆ ಸರ್ ಕಂಪ್ನಿಯಲ್ಲಿ. ಸರ್ ಹೆಂಗಿದೆ ಅಂದರೆ ಅವ್ರಿಗೆ ಹೆಂಗೆ ಆರ್ಡ್ರ್ ಯಾವ ಥರ ಬರುತ್ತೆ ಆ ಥರ ತಂತಾರೆ. ಒಂದೊಂದು ಕಂಪ್ನಿ ಒಳಗೆಲ್ಲ 2 ಟನ್ ತಗೋ ಇರುತ್ತೆ ಆರ್ಡ್ರು. ಅವ್ರಿಗೆ ಆ ಕಂಪ್ನಿಯವ್ರಿಗೆ ಹೆಂಗೆ ಆರ್ಡ್ರ್ ಬರುತ್ತೆ ಹಂಗೆ ರೈತರಿಗೆ ಇಂಡಿಯನ್ ಕೊಡ್ತಾರೆ ಸರ್. ಎಷ್ಟು ಬೆಳೆ ಬರುತ್ತೆ ಸರ್ ಇದು? ಎಷ್ಟು ತಿಂಗಳವರೆಗೂ ಬರುತ್ತೆ ಇದು? ಸರ್ ಇದು 1 ವರ್ಷ ತನಕ ಮಾಡಿಕೊಂಡು ನಾವು ಸುಮಾರು ಅಲ್ಲ ಒಂದು 8 ತಿಂಗಳಿಂದ ಇದನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ನಿರಂತರ ಬೆಳೆ ಇರುತ್ತೆ ಇದು? 1 ವರ್ಷ ತನಕ ಬೇಕಾದ್ರೆ ಮೇಂಟೈನ್ ಮಾಡ್ಬೋದು. ಅಂದರೆ ಔಷಧಿ ಅದೆಲ್ಲ ಕೊಟ್ಟು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ 1 ವರ್ಷ ಬೆಳೆದಿದ್ದಾರೆ. ನಾವೊಂದು 7 ತಿಂಗಳು 7ರಿಂದ 8 ತಿಂಗಳು ಮೇಂಟೈನ್ ಮಾಡಿದ್ದೀವಿ. ಕೊಯ್ಲಿಗೆ ಎಷ್ಟು ಬರುತ್ತೆ ಸರ್? ಎಷ್ಟು ಕೆಜಿ ಟನ್ ಬರುತ್ತೆ ಸರ್? ಒಂದು ರೌಂಡಿಗೆ ಬೇಕಾದ್ರೆ ಒಂದು ಎಕರೆಗೆ ಏನಿಲ್ಲ ಅಂದರೂ 3ರಿಂದ 4 ಟನ್ ಕಟ್ ಮಾಡ್ಬೋದು ಒಂದು ರೌಂಡಿಗೆ. ಎಷ್ಟು ದಿನಕ್ಕೆ ಒಂದ್ಸಲ ಬೆಳೆ ಹಾಕಬೇಕು? ಇದು ಒಂದು 3 ದಿನ ಬಿಟ್ಟು 4ನೇ ದಿನಕ್ಕೆ ಒಂದು ರೌಂಡ್ ಥರ ಕಟ್ ಮಾಡ್ಬೋತಾರೆ ಸರ್. ಒಂದು ರೌಂಡ್ 3-4 ಕ್ವಿಂಟಲ್ 3 ಟನ್ ತಗೋ ಸಿಗುತ್ತೆ ಸರ್. 3 ಟನ್ ತಗೋ ಸಿಗುತ್ತೆ. ಅದೇ ಹುಳು ಟ್ರಿಪ್ಸು ಏನೋ ಆಗ್ದಾಗ ನೋಡ್ಕೊಂಡ್ರೆ ಅಷ್ಟು ಸಿಗುತ್ತೆ. ಅದೆಲ್ಲ ಆಯಿತು ಅಂತಂದ್ರೆ ಒಂದು ಅರ್ಧ ಟನ್ ಇಲ್ಲ 1 ಟನ್, ಇನ್ನು ಮಿಕ್ಕಿದೆಲ್ಲ ರಿಜೆಕ್ಟ್ ಅಷ್ಟೇ. ಈ ಭಾಗದ ವಾತಾವರಣಕ್ಕೆಲ್ಲ ಹೊಂದ್ಕೊಳುತ್ತೆ ಸರ್ ಇದು? ಎಲ್ಲ ಕಡೆನೂ ಮಾಡ್ಬೋದು, ಹೊಂದ್ಕೊಳುತ್ತೆ. ಅದೇ ಬಿಸಿಲಿದ್ದಾಗ ಟ್ರಿಪ್ಸು ಜಾಸ್ತಿ ಆಗುತ್ತೆ. ಈ ಮಳೆ ಈ ಮೋಡ ಸ್ವಲ್ಪ ಥಂಡಿ ಈ ಥರ ಬಂದಾಗ ಹುಳು ಜಾಸ್ತಿ ಆಗುತ್ತೆ. ಇದ್ರ ಸಮಸ್ಯೆ ಇಷ್ಟ. ಈ ರೈತ ತಿಮ್ಮೇಗೌಡ ಅವರ ಕೃಷಿ ಚಮತ್ಕಾರ ಅಷ್ಟಿಷ್ಟಲ್ಲ. ಈಗ ನೀವು ನೋಡ್ತಿದ್ದೀರಲ್ಲ, ಇದೇ ಜಾಗದಲ್ಲಿ ದ್ರಾಕ್ಷಿ ಬೆಳೀತಾ ಇದ್ರು. ಆರಂಭದಲ್ಲಿ ದ್ರಾಕ್ಷಿ ಉತ್ತಮ ಆದಾಯ ತಂದು ಕೊಡ್ತಾ ಇತ್ತು. ದ್ರಾಕ್ಷಿ ಬೆಳೆಯಲ್ಲಿ ಆದಾಯದ ಪ್ರಮಾಣ ಕಡಿಮೆಯಾಗಿ ಖರ್ಚು ವೆಚ್ಚ ಹೆಚ್ಚಾದಾಗ ದ್ರಾಕ್ಷಿ ಕೃಷಿ ಕೈಬಿಟ್ಟು ತರಕಾರಿ ಬೆಳೆಯತ್ತ ಮುಖ ಮಾಡಿದ್ರು. ದ್ರಾಕ್ಷಿ ಬಳಿಕ ಹೀರೆಕಾಯಿ, ಆಗಲಕಾಯಿ ಸೇರಿದಂತೆ ಇತರೆ ಬೆಳೆಯನ್ನ ಬೆಳೀತಾ ಇದ್ರು. ಈಗ ಹೈಬ್ರಿಡ್ ಬದನೆ ಕೃಷಿ ಆರಂಭ ಮಾಡಿದ್ದು ಬದನೆ ಕೃಷಿಯಲ್ಲೂ ಕೂಡ ಬಂಪ್ ಆದಾಯ ಕಂಡುಕೊಂಡಿದ್ದಾರೆ. ಇದನ್ನು ಬೆಳೆದ್ರೆ ನಮ್ಮ ರೈತರಿಗೆ ಅವರು ಕಂಪ್ನಿಯವ್ರು ಇಂಡೆಂಟ್ ಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಇದನ್ನು ಅಂದರೆ ಅಷ್ಟೇ ಕಷ್ಟ ಇದೆ ಬೆಳೆಯೋದು, ಆಮೇಲೆ ಅಷ್ಟೇ ಸಂಪಾದನೆ ಆಗುತ್ತೆ ಈ ಬೆಳೆಯಿಂದ. ಲಕ್ಷ ಆದಾಯ ತೆಗಿಬೋದು. ಅಷ್ಟೇ ಲಕ್ಷಗಳು ಖರ್ಚು ಮಾಡಬೇಕು. ಲಕ್ಷ ರೇಟ್ ಸಿಕ್ಕಿದ್ರೆ ಲಕ್ಷಗಳು ಆದಾಯ ಆಗುತ್ತೆ ಈ ಬೆಳೆಯಿಂದ. ಸರ್ ಈ ಬಾರಿ ನೀವು ಆಲ್ರೆಡಿ ಬೆಳೆ ಇದ್ರೂ ಕೂಡ ಕಡ್ದಾಕ್ಸ್ತಾ ಇದ್ದೀರಾ, ಏನಕ್ಕೆ ಸರ್? ಇದು ಸ್ವಲ್ಪ ಲಾಸ್ಟ್ ಟೈಮ್ ಟ್ರಿಪ್ಸು ಆಮೇಲೆ ಈ ಮೈಟ್ಸು ಎಲ್ಲ ಅಟ್ಯಾಕ್ ಆಗಿದೆ. ಇದು ಆಮೇಲೆ ಕಂಪ್ನಿಗಳಿಗೆ ಇದು ಇವಾಗ ಆಗ್ತಾ ಇಲ್ಲ. ಆ ಕಾರಣದಿಂದ ತೆಗೆಸ್ತಾ ಇದ್ದೀನಿ ಸರ್. ಅಂದರೆ ಈಗ ತೆಗೆಸ್ತಿದ್ರಲ್ಲ ಸರ್, ಮತ್ತೆ ಚಿಗುರುತ್ತಾ ಹೆಂಗೆ ಸರ್ ಅದು ನೋಡಬೇಕು, ಪ್ರಯತ್ನ ಮಾಡ್ತಾ ಇದ್ದೀವಿ. ಕಟ್ ಮಾಡಿ ನೋಡ್ತಾ ಇದ್ದೀವಿ. ಚಿಗುರು ಅದೇ ಸ್ವಲ್ಪ ಎಲ್ಲ ತಿರ್ಗಾ ಸ್ಪ್ರೇ ಮಾಡಿ ಸ್ವಲ್ಪ ಗೊಬ್ಬರಗಳೆಲ್ಲ ಕೊಟ್ಕೊಂಡು ಮತ್ತೆ ಅದನ್ನು ರೆಡಿ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಒಂದು ಎಕರೆಗೆ ಎಷ್ಟು ಖರ್ಚು ಬರ್ಬೋದು ಸರ್ ಇದು? ಸರ್ ಇದು ಒಂದು 1.5 ಲಕ್ಷ ತನಕ ಖರ್ಚು ಬರ್ತದೆ ಸರ್ ಎಕರೆಗೆ. ಆಮೇಲೆ ಅಷ್ಟೇ ಆದಾಯನೂ ಇದೆ, ಎರಡೂ ಇದೆ, ಎರಡೂ ಈಕ್ವಲಾಗೇ ಇದೆ. ಇದು ಲಾಭವೂ ಇದೆ, ನಷ್ಟವೂ ಇದೆ. ತೊಂದರೆ ಇಲ್ಲ, ಮಾಡ್ಬೋದು ಸರ್. ಇದನ್ನು ನೀವು ಬೆಳಿಬೇಕು ಅಂತ ಹೆಂಗೆ ಅನ್ನಿಸ್ತು ಸರ್? ನಿಮ್ಗೆ ಯಾವ ರೀತಿಯಾಗಿ ಐಡಿಯಾ ಬಂತು? ಎಲ್ಲಿ ನೋಡಿದ್ರಿ ನಾನು? ಅಲ್ಲ, ಕೆಲವು ಕಡೆ ಮಾಡ್ತಾ ಇರ್ತಾರೆ. ನಾವು ಅದು ಸುಮಾರು ಒಂದು 5 ವರ್ಷದಿಂದ ಒಂದು ಸಲ ಮಾಡಿದ್ವು. ಆಮೇಲೆ ಇತ್ತೀಚೆಗೆ ಬೇರೆ ಬೆಳೆಗಳು ಮಾಡ್ತಾಯಿದ್ವಿ, ಹೀರೆಗಿಡ, ಆಗಲಗಿಡ, ಸೋರೆಗಿಡ. ಒಂದು ಬೆಳೆ ಬದಲಾವಣೆ ಇರಲಿ ಅಂತೇಳಿ ಈ ಸಲ ಮಾಡಿದ್ವಿ. ಇಲ್ಲಿ ದ್ರಾಕ್ಷಿ ಬೆಳೆದಿದ್ರಿ ಸರ್? ದ್ರಾಕ್ಷಿ ಇತ್ತು ಮೊದಲು. ದ್ರಾಕ್ಷಿ ಆದ್ಮೇಲೆ
ತಕ್ಷಿ ತೆಗೆದಾದ ಮೇಲೆ ಆಗಲಗಡ ಹಿರೇಗಡ ಈ ಥರ ಎಲ್ಲ ಬೆಳೆದು ಕಂಪ್ನಿಗಳಿಗೆ ಹಾಕ್ತಾಯಿದ್ದೀವಿ ಅದನ್ನು. ಇದು ಒಂದು ಬೆಳೆ ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂತೇಳಿ ಇದು ಒಂದು ಮಾಡಿದ್ವಿ ಸರ್. ಒಟ್ನಲ್ಲಿ ಓದಿದ್ದು SSLC ಆದ್ರೂ ಕೃಷಿಯಲ್ಲಿ ಮಾತ್ರ ಅದ್ಭುತವಾದ ಬದುಕು ಕಂಡುಕೊಂಡಿದ್ದಾರೆ ರೈತ ತಿಮ್ಮೇಗೌಡ. ಕೃಷಿಯಲ್ಲಿ ಖುಷಿ ಇದೆ, ಆದರೆ ಬಂಡವಾಳ ಹಾಕಿದಷ್ಟು ಲಾಭಾಂಶ ಇದೆ, ಒಮ್ಮೊಮ್ಮೆ ನಷ್ಟವೂ ಕೂಡ ಉಂಟು ಎನ್ನುವ ರೈತ ತಿಮ್ಮೇಗೌಡ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ.